ಓಕೆ. ಅಂಡ್ ಹಗ್ಗ ಫಿಲ್ಮ್ ಅಲ್ಲಿ ಅನು ಮ್ಯಾಮ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದೀರಾ ಅವ್ರ ಎಷ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಾನು ಅದೇ ಹೇಳ್ತಾ ಇದ್ದೆ ಅನುಮಾನ್ಗೆ, ಬಿಕಾಸ್ ಮೋರೋಲೆಸ್ ನಾವಿಬ್ರು ಸ್ವಲ್ಪ ಒಂದೇ ತರ, ವಿ ಬೋತ್ ಆರ್ ವೆರಿ ಏನ್ ಹೇಳೋದು ವೆರಿ ಸಿಮಿಲರ್. ಅದೇ ಅವರು ಇವತ್ತು ಇನ್ನೊಂದು ಸಿಮಿಲಾರಿಟಿ ಗೊತ್ತಾ, ಅವ್ರದ್ದು ದೇವಗಣ ಅಂತೆ, ನಂದು ದೇವಗಣ. ಸೊ ಎಲ್ಲೋ ಒಂದ್ ಕಡೆ ಕ್ಯಾರೆಕ್ಟರಿಸ್ಟಿಕ್ಸ್ ವೈಸ್ ಕೂಡ ವಿ ವೆರಿ ನೈಸ್ ಟು ಈಚ್ ಅದರ್ ಅಂಡ್ ಟು ಅದರ್ ಪೀಪಲ್ ಆಲ್ಸೋ. ಸೊ ನಾನು ಮುಂಚಿಂದಾನೇ ಐ ಹ್ಯಾವ್ ಬಿನ್ ಸೀಯಿಂಗ್ ಹರ್ ಅಂಡ್ ನಾನು ಐ ಯೂಸ್ ಟು ಆಲ್ವೇಸ್ ಅಡೋರ್ ಹರ್. ಅವಾಗ ಐ ಯೂಸ್ ಟು ಟೆಲ್ like the sweetest person, like you know, ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಇಮೇಜ್, ಒಳ್ಳೆ ಹುಡುಗಿ, ಒಂದು ಪಾಪದ ಹುಡುಗಿ ತರದ್ದು ಒಂದು ಇಮೇಜ್ ಯು ಹ್ಯಾವ್ ಅಂತ ಹೇಳ್ಕೊಂಡು, ಅದ್ರ ನಂತರ ಇಫ್ ಸಮ್ವನ್ ಇಸ್ ರಿಲೇಟಿಂಗ್ ಟು ದ್ಯಾಟ್ ಇಟ್ ಕಮ್ಸ್ ಟು ಮೀ. ಎಲ್ಲ ಮೀಡಿಯಾದವ್ರಿಗೆಲ್ಲ ಫ್ರೆಂಡ್ಲಿ, ಎವ್ರಿ ಒನ್ ಟಾಕ್ಸ್ ಟು ಮೀ ನೈಸ್ಲಿ, ಎಲ್ಲ ಇಲ್ಲ ಹರ್ಷಿಕಾ ಪೂರ್ಣಚ ಇಸ್ ಅ ನೈಸ್ ಗರ್ಲ್ ಅಂತ ಹೇಳ್ಕೊಂಡು. ಸೊ ಐ ಕೀಪ್ ಟೆಲ್ಲಿಂಗ್ ಹರ್ ಒಂದು ಸಿಮಿಲಾರಿಟಿ ಇದೆ ನನ್ಗೂ ನಿಮ್ಗೂ ಅಂತ ಹೇಳ್ಕೊಂಡು. ಬಟ್ ಈ ಸಿನಿಮಾದಲ್ಲಿ ಐ ವಾಸ್ ವೆರಿ ಹ್ಯಾಪಿ, ಯಾಕಂದ್ರೆ ನಮ್ಮ ಶುರು ಮಾಡಿದಾಗ ನಾವಿಬ್ರೆ ಶುರು ಆಗಿದ್ದು, ಪೋರ್ಷನ್ಸ್ ಶೂಟಿಂಗ್ ನಮ್ದೇ ಶುರು ಆಗಿದ್ದು. ಅವಾಗ ಡೈರೆಕ್ಟರ್ ಹೇಳ್ತಾ ಇದ್ರು, ಮೇಡಮ್ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ವಿಚ್ ಕಮ್ಸ್ ಇನ್ ದ ಫ್ಲಾಶ್ ಬ್ಯಾಕ್. ಸೊ ಇನ್ ದಟ್ ಕ್ಯಾರೆಕ್ಟರ್ ವಿ ವಾಂಟ್ ಸಂಬಡಿ ವೆರಿ ಪವರ್ಫುಲ್, ಪರ್ಫಾರ್ಮೆನ್ಸ್ ವೈಸ್ ಪವರ್ಫುಲ್ ಆಗಿರ್ಬೇಕು. ಅದೇ ರೀತಿ ಅವರು ಒಂದು ಸೀನಿಯರ್ ಆಗಿರ್ಬೇಕು, ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಇರ್ಬೇಕು. ಅಂದ್ರೆ ಅವ್ರ ಹೆಸರನ್ನ ಯಾರು ಕೇಳಿದ್ರು ಇವ್ರು ಯಾರು ಅಂತ ಕೇಳೋಂಗಿರ್ಬಾರ್ದು. ಶಿ ಶುಡ್ ಬಿ ಅ ರೆಕಗ್ನೈಸ್ಡ್ ಆಕ್ಟರ್. ಸೊ ಒಂದಷ್ಟು ರೆಫರೆನ್ಸಸ್ ಯಾರಾದ್ರೂ ನಿಮ್ ಮನ್ಸಲ್ಲಿರೋರು, ಐ ಹ್ಯಾಡ್ ಟೇಕನ್ ಹರ್ ನೇಮ್ ಅಂಡ್ ಫ್ಯೂ ಅದರ್ ಆಕ್ಟ್ರೆಸಸ್ ನೇಮ್. ಬಟ್ ಎಷ್ಟು ಪರ್ಫೆಕ್ಟ್ ಆಗಿ ಅವ್ರ ಪ್ಲೇಸ್ ಆದ್ರು ಅಂದ್ರೆ ಆ ಪಾತ್ರಕ್ಕೆ, ಎವ್ರಿ ಒನ್ ಇಸ್ ಹ್ಯಾಪಿ. ಅಂಡ್ ಖುಷಿ ಆಗೋದೇನಂದ್ರೆ ಅವರು ಅದನ್ನ ಹೆಗಲ್ ಮೇಲೆ ಇಟ್ಕೊಂಡಿದ್ದಾರೆ, ನನ್ ಸಿನಿಮಾ ಹಗ್ಗ ಅಂತ. ಅಂಡ್ ಈಗ ಅವರು 25 ವರ್ಷ ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿ ಈ ಸಮಯದಲ್ಲಿ ಈ ತರದ್ ಒಂದ್ ಸಿನಿಮಾ ಅವರಿಗೆ ಇಸ್ ಅ ಮೈಲ್ ಸ್ಟೋನ್. ಸೊ ಅದು ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಫಾರ್. ಸೊ ನಿಮ್ದು PUC ಬಂದಿದ್ದು 2008 ಅಲ್ಲ? Yes. 2008 ನಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಹರ್ಷಿಕಾ ಅವರ ಮೂವೀಸ್ ಗಳನ್ನ ನೀವು ಅವಾಗ ನೋಡಿದ್ರ ಹೇಗೆ ಅಂತ? ಬಿಸ್ನೆಸ್ ಅಲ್ಲಿ ಇದ್ದಾಗ ಆ ಪರ್ಟಿಕ್ಯುಲರ್ ಟೈಮ್ಸ್ ಅಲ್ಲಿ ತುಂಬಾ ಕಡಿಮೆ ನೋಡ್ತಾರೆ. ಯಾವತ್ತಾದ್ರೂ ಅನ್ಕೊಂಡಿದ್ರ ಹರ್ಷಿಕಾ ಅವ್ರ ಜೊತೆಗೆ ನಾನು ಕೂಡ ಆಕ್ಟ್ ಮಾಡ್ತೀನಿ ಅಂತ? ಓಕೆ. ಬಟ್ ಆಪರ್ಚುನಿಟಿ ಬಂದಾಗ ನಿಮ್ಗೆ ಹೇಗೆ ಅನಿಸ್ತು? ವಾಟ್ ವಾಸ್ ಯುವರ್ ರಿಯಾಕ್ಷನ್? ನಿಮ್ಗೆ ಹರ್ಷಿಕಾ ಪೂರ್ಣಚ ಅವ್ರ ಹೀರೋಯಿನ್ ನನ್ ಜೊತೆ ಅಂತ ಹೇಳಿದ ತಕ್ಷಣ ಓಕೆ. ಸೊ ಆಪರ್ಚುನಿಟಿ ಹೇಗೆ ಬಂತು ಸರ್ ನಿಮಗೆ? ಯಾರ ಕಡೆಯಿಂದ ಬಂತು? ಇವ್ರನ್ನ ಅವಿನಾಶ್ ಮತ್ತೆ ರಾಜ್ನ ಅಪ್ರೋಚ್ ಮಾಡಿದ್ರು. ಓಕೆ. ಇಂಟ್ರೆಸ್ಟ್ ಇದೆ. ಓಕೆ. ಹಾಗಾಗಿ ಅವರು ಅಷ್ಟರಲ್ಲಿ ಎರಡನೇದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಿದ್ರು. ನಾನು ನಿಮ್ ಜೊತೆನೆ ಮಾಡ್ತೀನಿ ಅಂತ ಹೇಳಿ. ಓಕೆ. ಅಂಡ್ ದ ಹೋಲ್ ಟೀಮ್ ನಿಮ್ ಮೇಲೆ ಒಂದು ಪ್ರೀತಿನ ತೋರಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಕೂಡ ನಮಗೆ ಖುಷಿ ಆಗುತ್ತೆ. ಬಿಕಾಸ್ ಸ್ಟೇಜ್ ಮೇಲೆ ಕರೆದು ಒಂದು ನಿಮಗೆ ಸೀಮಂತ ಮಾಡ್ತಾರೆ, ದಟ್ ವಾಸ್ ವೆರಿ ಸ್ವೀಟ್. ಅಂಡ್ ಈ ಟೈಮ್ ನಲ್ಲೂ ಕೂಡ ನೀವು ಬರ್ತೀರಾ ಅಂತ ಹೇಳಿದ್ರೆ ಸ್ಪೆಷಲ್ ಕೇರ್ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಅವಿನಾಶ್ ಅವರು ಕರೆದಾಗ ನಿಮ್ ರೆಸ್ಪಾನ್ಸ್ ಹೇಗಿರುತ್ತೆ? ಇದಕ್ಕ ಪ್ರೆಸ್ ಮೀಟ್ ಗ ಇಲ್ಲ ಸಿನಿಮಾ ಪ್ರಮೋಷನ್. ಸೊ ಬೇಸಿಕಲಿ ಎಲ್ಲಾನು ರಂಗನಾಥ್ ಎಷ್ಟು ನನ್ ಖುಷಿ ಆಗುತ್ತೆ, ಯಾಕಂದ್ರೆ ಎಷ್ಟು ಅವ್ರ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನನಗ್ ಯಾವ್ದೇ ಐಡಿಯಾ ಇರ್ಲಿಲ್ಲ ಇವ್ರು ಸ್ಟೇಜ್ ಮೇಲೆ ಸೀಮಂತ ಮಾಡ್ತಾರೆ ಅಂತ. ನನಗ್ 1% ಅಷ್ಟು ಐಡಿಯಾ ಇರ್ಲಿಲ್ಲ. ಅವಿನಾಶ್ ಅವರು ಏನೇನೋ ಹೇಳ್ತಾ ಇದ್ರು, ಮೇಡಮ್ ನಿಮ್ಗೆ ಇಷ್ಟ ಆಗಿರೋ ಊಟ ಹೇಳಿ ಅವರೆಲ್ಲ ಮಾಡ್ಕೊಂಡ್ ಬರ್ತಾರಂತೆ ಅಂತೆಲ್ಲ. ಅವಾಗ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಓಕೆ ಪ್ರೆಸ್ ಮೀಟ್ ಎಲ್ಲ ಮುಗಿದ್ಮೇಲೆ ಮೇ ಬಿ ಎಲ್ಲರೂ ನನ್ಗೆ ಕೂರಿಸ್ಬಿಟ್ಟು ಊಟ ಮಾಡಿಸ್ತಾರ ಅನ್ಸುತ್ತೆ ಅಂತ ನನ್ ಮೈಂಡ್ ಅಲ್ಲಿ. ನೋಡಿದ್ರೆ ಸ್ಟೇಜ್ ಮೇಲೆ ನಾನು ಕೂತ್ಕೊಂಡಿದೀನಿ, ಅಲ್ಲೇ ಕೂರಿಸ್ತಾ ಇದಾರೆ, ಅಲ್ಲೂ ನಿಂತ್ಕೊಳಕ್ ಬಿಡ್ತಾ ಇಲ್ಲ, ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡ್ಸಿ ಟೇಬಲ್ ಇಡ್ತಾ ಇದಾರೆ ಸೀಮಂತ. ಇಫ್ ಯು ಸಿ ಮೈ ಎಕ್ಸ್ಪ್ರೆಷನ್ ದೇರ್ ಐ ಆಮ್ ಲೈಕ್ ಶಾಕ್, ಏನ್ ಆಗ್ತಾ ಇದೆ ನನಗೆ ಐಡಿಯಾ ಕೂಡ ಇರ್ಲಿಲ್ಲ ದಟ್ ದೇ ಡೂಯಿಂಗ್ ಸಮಥಿಂಗ್ ಲೈಕ್ ದಿಸ್. ದಟ್ ಇಸ್ ಅ ವೆರಿ ವೆರಿ ಸ್ವೀಟ್ ಜೆಸ್ಚರ್ ನನ್ಗನ್ಸಿದ್ದು. ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಮಗಳು ಒಂದು ತಾಯ್ತನಕ್ಕೆ ಎಂಟರ್ ಆದಾಗ ತುಂಬಾ ಎಮೋಷನ್ಸ್ ನಡೀತಾ ಇರುತ್ತೆ ನಮ್ ಮನ್ಸಲ್ಲಿ. ಚಿಕ್ಕ ವಿಷಯಕ್ಕೆ ಬೇಜಾರಾಗುತ್ತೆ, ಖುಷಿ ಆಗುತ್ತೆ. ಟ್ಯಾಂಟ್ರಮ್ಸ್ ಅಂತ ಅಲ್ಲ, ತುಂಬಾ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತಲ್ಲ ಬಾಡಿಯಲ್ಲಿ. ಒಂದು ಚಿಕ್ಕ ಕಾಂಪ್ಲಿಮೆಂಟ್ ಕೊಟ್ರೆ ಖುಷಿ ಆಗ್ಬಿಡುತ್ತೆ, ಚಿಕ್ಕದೇನೋ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ, ಲೈಕ್ ಅಳು ಬಂದ್ಬಿಡುತ್ತೆ. ಇಟ್ಸ್ ಕಾಮನ್ ಈ ಪ್ರೆಗ್ನೆನ್ಸಿಯಲ್ಲಿ ಬಿಕಾಸ್ ಆಫ್ ದ ಹಾರ್ಮೋನ್ಸ್. ತುಂಬಾ ಹಾರ್ಮೋನಲ್ ಚೇಂಜ್. ಅದಕ್ಕೆ ಹೇಳ್ತಾರೆ ಬಸ್ರಿ ಹೆಣ್ಮಕ್ಳಿಂದ ದೂರ ಇರ್ಬೇಕು ಅಂತ. ಯಾಕಂದ್ರೆ ನೀವ್ ಒಂದ್ ಸ್ವಲ್ಪ ಅವ್ರಿಗೆ ಬೇಜಾರಾಗೋದು ಹೇಳಿದ್ರು ಅದು ಒಂಥರ ಮನ್ಸಲ್ಲಿ ಇಟ್ಕೊಂಡು ಅವ್ರು ಕೊರಗ್ತಾ ಇರ್ತಾರೆ. ಸೊ ಎಷ್ಟಾಗತ್ತೆ ಅಷ್ಟು ಖುಷಿಯಾಗಿ ಇಡ್ಬೇಕು ಅವ್ರನ್ನ ಅಂತ. ಇಲ್ಲಿ
ನನಗೆ ಖುಷಿ ಆಗೋದೇನಂದ್ರೆ ಪಾಪ ಇವರೆಲ್ಲ ಬೇಜಾರ್ ಮಾಡೋದ್ ಬಿಡಿ, ದೇ ಆರ್ ಟ್ರೈಂಗ್ ಟು ಕೀಪ್ ಮಿ ಸೋ ಕಂಫರ್ಟಬಲ್. ಈ ಪ್ರಮೋಷನ್ ಕೂಡ ನಮ್ಮ ಮನೆಗೆ ಹತ್ರ ಆಗೋ ಲೊಕೇಶನ್ ಅಲ್ಲೇ ಇಟ್ಕೊಂಡ್ರು ಎಲ್ಲರೂ. ಪಾಪ ಹನುಮ ಕಮ್ಸ್ ಫ್ರಮ್ ಯಲಹಂಕ, ಆದ್ರೆ ನಮ್ಮ ಮನೆಗ್ ಪಕ್ಕ ಆಗೋದಿರ್ಲಿ, ಹರ್ಷಿ ಟ್ರಾವೆಲ್ ಮಾಡೋದ್ ಬೇಡ. ಬಿಕಾಸ್ ನ್ಯಾಚುರಲಿ ದಿಸ್ ಇಸ್ ದ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ. ತುಂಬಾ ಏನ್ ಹೇಳೋದು, ಇಟ್ಸ್ ನಾಟ್ ಈಸಿ ಈ ಟೈಮಲ್ಲಿ ಟ್ರಾವೆಲ್ ಮಾಡಬಾರ್ದು. ಅದಕ್ಕೆ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಟೀಮ್ ಅವ್ರು ಪ್ಲಾನ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ, ಇಷ್ಟು ಪ್ರೀತಿ ಗಳಿಸಿದೀನಲ್ಲ ಅಂತ ಸಾರ್ಥಕ ಅನ್ಸುತ್ತೆ.